ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈಗ ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗಿರೋ ಗೌಡ್ಗೆರೆಯ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಮತ್ತು ತುಂಬಾ ಫೇಮಸ್ ಆಗಿರುವ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ದೇವಸ್ಥಾನ ಬಿದನಿಗೆರೆ ಇವೆರಡನ್ನು ತೋರಿಸ್ತಾ ಇದ್ದೀನಿ. ನೀವು ಒಂದೇ ದಿನದಲ್ಲಿ ಈ ಎರಡೂ ದೇವಸ್ಥಾನಗಳನ್ನು ಕೂಡ ದರ್ಶನ ಮಾಡಿಕೊಂಡು ಬರ್ಬೋದು. ಫಸ್ಟಿಗೆ ಮೊದಲು ನಾವು ಹಾಸನಿಂದ ಹೊರಟಾಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದ್ವಿ. ಹಾಸನದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಕುಣಿಗಲ್ ಮಾರ್ಗವಾಗಿ ಕುಣಿಗಲ್ಲಿಂದ ರೈಟ್ ಸೈಡಿಗೆ ಹೋದರೆ ಹುಲಿಯೂರು ದುರ್ಗ ಅಂತ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದರೆ ಮಲ್ಲನಕುಪ್ಪೆ ಅಂತ ಇದೆ. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಗೌಡ್ಗೆರೆ ಇದೆ. ನಾವು ಫಸ್ಟು ಗೌಡ್ಗೆರೆಗೆ ಹೋಗಿ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡ್ವಿ. ಈ ಥರ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಅಲ್ಲಿ ತುಂಬಾ ವಿಶೇಷ ಅಂತ ಅಂದರೆ ಈ ಥರ ತೆಂಗಿನಕಾಯಿನ ಕಟ್ಟೋದು. ಫಸ್ಟು ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಕಾಯಿ ಕಟ್ಟಬೇಕಾಗತ್ತೆ. ನಾವು ಫಸ್ಟು ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ನೀವು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ಹೋಗ್ತೀವಿ ಅಂತ ಅಂದರೆ ತುಂಬಾ ರಶ್ ಇರ್ತಾರೆ. ಆಮೇಲೆ ವೀಕೆಂಡಲ್ಲಿ ಹೋದರೂ ಕೂಡ ತುಂಬಾ ರಶ್ ಇರ್ತಾರೆ. ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ತುಂಬ ಕಡಿಮೆ ಜನ ಇರ್ತಾರೆ ಮತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಗುತ್ತೆ. ದರ್ಶನ ಮುಗಿಸ್ಕೊಂಡು ಇಲ್ಲಿ ತೆಂಗಿನಕಾಯಿ ತೊಗೊಳೋದಕ್ಕೆ ಅಂತ ಹೋಗಿ ತೆಂಗಿನಕಾಯಿನ ಫಸ್ಟ್ ತೊಗೋಬೇಕು. ಇಲ್ಲಿ ವಿಶೇಷತೆ ಏನಂದರೆ ನೀವು 1 ಬಾರಿ ಅಥವಾ 3 ಸಲ 5 ಸಲ ಅಥವಾ 7 ಸಲ 9 ಸಲ ನಿಮಗೆ ಎಷ್ಟು ಸಲ ಬೇಕಾಗುತ್ತೆ ಆ ಥರ ಅರ್ಕೆ ಮಾಡಿಕೊಂಡು ನೀವು ತೆಂಗಿನಕಾಯಿನ ಕಟ್ಬೋದು. ಇಲ್ಲಿಗೆ ತುಂಬಾ ಜನ ಬೇರೆ ಬೇರೆ ಕಡೆಯಿಂದನೂ ಕೂಡ ಬರ್ತಾರೆ. ಇದೇ ದೇವಸ್ಥಾನದ ರಿಲೇಟೆಡ್ದು ಒಂದು ತೆಂಗಿನಕಾಯಿ ಕಟ್ಟೋ ವಿಶೇಷದ್ದು ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಬೇಕಂದರೆ ನೀವು ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದರೆ ಅದನ್ನು ಕೂಡ ನೋಡ್ಬೋದು. ನಂತರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಟೋಕನ್ ತಗೋಬೇಕು. ಟೋಕನ್ ತಗೊಂಡ್ಮೇಲೆ ಹೋಗಿ ತೆಂಗಿನಕಾಯಿನ ತಗೋಬೇಕಾಗತ್ತೆ. ಒಂದು ತೆಂಗಿನಕಾಯಿಗೆ 50 ರೂಪಾಯಿ ಇರುತ್ತೆ. ಫಸ್ಟು ಇಲ್ಲಿ 50 ರೂಪಾಯಿ ಕೊಟ್ಟು ಟೋಕನ್ ತಗೊಂಡು ಆಮೇಲೆ ಇಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿ ಇಸ್ಕೋಬೇಕು. ನಂತರ ಇಲ್ಲಿ ಬಸಪ್ಪನವರ ಗದ್ದಿಗೆ ಅಂತ ಇದೆ. ಇಲ್ಲಿಗೆ ಬಂದುಬಿಟ್ಟು ನೀವು ಕಾಯಿ ತೊಗೊಬಂದಿರ್ತೀರಲ್ಲ ಅದನ್ನು ನೀವು ಎಷ್ಟು ಬಾರಿ ಕಾಯಿ ಕಟ್ತೀರಿ ಅಂತ ಆರ್ಕೆ ಮಾಡ್ಕೊಂಡಿರ್ತೀರ ಅಷ್ಟು ಬಾರಿ ಇದನ್ನು ಸುತ್ತಿ ಆಮೇಲೆ ಕಟ್ಟಬೇಕಾಗತ್ತೆ. ನಂತರ ಅಲ್ಲಿ ಕಾಯಿ ಕಟ್ಬಿಟ್ಟು ಇಲ್ಲಿ ಬಸಪ್ಪನವರ ಸನ್ನಿಧಿ ಅಂತ ಇದೆ. ಇಲ್ಲಿ ಬಂದು ಇದನ್ನು ಕೂಡ ದರ್ಶನ ಮಾಡ್ಕೋಬೋದು. ಸ್ವಲ್ಪ ಬೇಗ ಹೋದ್ರಿ ಅಂತ ಅಂದರೆ ಇಲ್ಲಿ ನೀವು ಏನಾದರೂ ಕೇಳೋದು ಕೂಡ ಇದ್ರೂ ಕೂಡ ಇಲ್ಲಿ ಬಸಪ್ಪನ ಮುಂದೆ ಕೂತ್ಕೊಂಡು ಕೇಳಿದ್ರೆ ಅದು ಬಲ್ಗಾಲು ಅಥವಾ ಎಡಗಾಲು ಇಡುತ್ತೆ. ಆ ಥರ ಕೂಡ ನಡೆಯುತ್ತೆ ಇಲ್ಲಿ. ನಂತರ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ಇವಾಗ ಇಲ್ಲಿ ನಮ್ಮದು ಒಂದು ಆಧುನಿಕ ಪರಂಪರೆಯ ಎಕ್ಸಿಬಿಷನ್ ಕೂಡ ಇದೆ. ಅದನ್ನು ಕೂಡ ನೋಡ್ಕೊಬರ್ಬೋದು. ಅಲ್ಲಿಗೆ ತುಂಬ ಜಾಸ್ತಿ ಏನಿಲ್ಲ, 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ತೊಗೋತಾರೆ. ತುಂಬಾ ಚೆನ್ನಾಗಿದೆ. ನೀವು ಮಕ್ಕಳು ಎಲ್ಲ ಕರ್ಕೊಂಡೋದ್ರೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡಲೇಬೇಡಿ. ಆ ಥರ ಇದೆ, ನೋಡಿಕೊಂಡು ಬರ್ಬೋದು. ಮಕ್ಕಳಿಗಂತೂ ನಮ್ಮ ಹಿಂದೆ ಎಲ್ಲ ಹೇಗಿತ್ತು ಎಲ್ಲ ತೋರಿಸೋದಕ್ಕಂತೂ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಈ ಥರ ಕೆತ್ತನೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಎಕ್ಸಿಬಿಷನ್ನ ಮಾಡಿದ್ದಾರೆ.
ಅಲ್ಲಿ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಕುರಿಂಗಲ್ನ ಬಿದನಿಗೆರೆಗೆ ಬಂದ್ವಿ. ಇಲ್ಲಿ ಬಂದರೆ 161 ಅಡಿ ಎತ್ತರದ ನಮ್ಮ ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಶನಿದೇವ್ರ ದೇವಸ್ಥಾನ ಕೂಡ ಇದೆ ಮತ್ತು ಪಂಚಮುಖಿ ಆಂಜನೇಯ ಎರಡೂ ಒಂದೇ ಕಡೆ ಇದೆ. ಇದು ಕೇವಲ ಕುಣಿಗಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಇರೋದು. ನಮ್ಮ ಹಾಸನ ಕಡೆಯಿಂದ ಬರೋರಾದರೆ ಫಸ್ಟು ಕುಣಿಗಲ್ಲಿಂದ ಬಸ್ಸಿಗೆ ಹೋಗ್ಬಿಟ್ಟು ಗೌಡ್ಗೆರೆಗೆ ಹೋಗ್ಬಿಟ್ಟು ಬರ್ಬೋದು. ಗೌಡ್ಗೆರೆಗೆ 30 ಕಿಲೋಮೀಟರ್ ಆಗುತ್ತೆ ಕುಣಿಗಲ್ಲಿಂದ. ಇಲ್ಲಿಗೆ ಕೇವಲ 5 ನಿಮಿಷ ಅಥವಾ 10 ನಿಮಿಷದಲ್ಲಿ ಬರ್ಬೋದು. ಇಲ್ಲಿಗೆ ಆಟೋಗಳು ಕೂಡ ಬರುತ್ತೆ. ಬಸ್ ಸ್ಟ್ಯಾಂಡಿಂದ ಅಥವಾ ರೈಲ್ವೆ ಸ್ಟೇಷನಿಂದ ಡೈರೆಕ್ಟಾಗಿ ಆಟೋದಲ್ಲೂ ಕೂಡ ಬರ್ಬೋದು ಇಲ್ಲಿಗೆ. ಇದು ಶನಿದೇವರ ದೇವಸ್ಥಾನ. ಇದ್ರದ್ದು ತುಂಬಾ ವಿಶೇಷವಾದ ಒಂದು ಸ್ಟೋರಿ ಕೂಡ ಇದೆ. ತುಂಬ ಹಿಂದೆ ಎಲ್ಲ ಹೇಳೋರು. ಇಲ್ಲಿ ಫಸ್ಟು ದರ್ಶನ ಮಾಡಿಕೊಂಡು ನಂತರ ಇಲ್ಲಿ ನವಗ್ರಹಗಳಿದೆ. ಗ್ರಹಗಳಿಗೂ ಕೂಡ ಅವರದೇ ಆದ ಒಂದು ಪ್ರಾಮುಖ್ಯತೆ ಹೊಂದಿರುವಂತಹ ಧಾನ್ಯಗಳನ್ನು ಸಹ ಅಲ್ಲೇ ಕೊಡ್ತಾರೆ. ಅದನ್ನೆಲ್ಲ ಆ ಗ್ರಹಗಳ ಮುಂದೆ ಇಟ್ಟು ನೀವು ದರ್ಶನ ಕೂಡ ಮಾಡಿಕೊಂಡು ಹೋಗ್ಬೋದು. ನಂತರ ಗೌಡ್ಗೆರೆ ಮತ್ತು ಬಿದನಿಗೆರೆ ಎರಡು ಕಡೆಗೂ ಹೋಗಿ ಬರಬೇಕಾದ್ರೆ ಹಾಸನ ಮಾರ್ಗವಾಗಿ ಬರಬೇಕಾದ್ರೆ ಕುಣಿಗಲ್ಲಿಂದ ಇಲ್ಲಿ ಒಂದು ಚಂದ್ರಾಯಪಟ್ಟಣ ಬಿಟ್ಟು ಸ್ವಲ್ಪ ಹಿಂದೆ ಒಂದು ಸಾಯಿಬಾಬಾ ಟೆಂಪಲ್ ಸಿಗುತ್ತೆ. ಅಲ್ಲಿಗೂ ಕೂಡ ನೀವು ಹೋಗಿ ಬರ್ಬೋದು. ನಾವು ಬೆಳಿಗ್ಗೆ 9 ಗಂಟೆಗೆ ಹೊರಟು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಈ 3 ದೇವಸ್ಥಾನಗಳನ್ನು ಕೂಡ ನೋಡಿಕೊಂಡು ಬಂದ್ವಿ. ನೀವು ಕೂಡ ಫ್ರೀ ಇದ್ದಾಗ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದೇ ದಿನದಲ್ಲಿ ಈ 3 ಕಡೆಗೂ ಕೂಡ ಹೋಗ್ಬಿಟ್ಟು ಬರ್ಬೋದು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.